ದೋಸೆ ಹಾಕಕ್ ಬರುತ್ತಾ? ನಾವೆಲ್ಲ ಕೆಲಸ ಮಾಡ್ತೀವಿ, ಅಡಿಗೆಯಿಂದ ಹಿಡ್ಕೊಂಡು ಎಲ್ಲಾ ಕೆಲಸ ಮಾಡ್ತೀವಿ. ದೋಸೆನೂ ಹಾಕ್ತೀವಿ, ಆಮೇಲೆ ಕ್ಲೀನು ಮಾಡ್ತೀವಿ, ಪಾತ್ರೆನೂ ತೊಳಿತೀವಿ. ಅದೊಂಥರ ಹ್ಯಾಬಿಟ್ ಅದು. ಅದು ಬೆಳಿಗ್ಗೆ ಬಂದ ತಕ್ಷಣ ನಾನು ಫಸ್ಟ್ ಹೋಗೋದೇ ನನ್ನ ಮೋರಿಗೆ. ಪಾತ್ರೆ ತೊಳಿತಾ ಇದಾರ ಇಲ್ಲ 4 ಪ್ಲೇಟ್ ತಟ್ಟೆ ತೊಳೆದ್ಮೇಲೆ ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಕಾಫಿ ಕೌಂಟ್ರಿಗೆ ಬರ್ತೀವಿ, ಅಲ್ಲಿ ದೋಸೆ ಎಲ್ಲ ಐಟಮ್ ಚೆಕ್ ಮಾಡ್ತೀನಿ, ಆಮೇಲೆ ದೋಸೆ ಹಾಕ್ತೀನಿ, ಆಮೇಲೆ ಕಸ್ಟಮರ್ ಹತ್ರ ಮಾತಾಡ್ತೀವಿ, ಆಮೇಲೆ ಬಂದು ಲಾಸ್ಟಲ್ಲಿ ಬಂದು ನಮ್ಗೆ ಕ್ಯಾಶ್ ಕೌಂಟರ್. ಅದೆಲ್ಲ ಆಮೇಲೆ ಫಸ್ಟ್ ನಮ್ಮ ಒಳಗಡೆಯಿಂದ ಏನು ಕ್ಲಿಯರ್ ಮಾಡ್ಕೊಂಡ್ ಬಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಅದು ಮುಗಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಕ್ಯಾಶ್ ಕೌಂಟರ್. ಯಾವತ್ತು ಇದುವರೆಗೂ ನಾವು ಡೈರೆಕ್ಟ್ ಆಗಿ ಕೂತ್ಕೊಳ್ಳೋದು ಮಾಡಿಲ್ಲ. ಕಿಚನ್ಗೆ ಹೋಗ್ಬಿಟ್ಟೆ ನಾವು ಬರ್ಬೇಕು. ಅದಕ್ಕೆ ಲಕ್ಷ್ಮಿ ಹೊಲ್ದಿರೋದು, ಲಕ್ಷ್ಮಿ ಸರಸ್ವತಿ ಇಬ್ರು ಹೊಲ್ದಿರೋದು. ಏನ್ ಕಲ್ತಿದ್ದೀರಾ ನೀವು? ನಿಮ್ಮ ಕ್ವಾಲಿಫಿಕೇಶನ್? ನಂದು BBM ಆಗಿ MBA ಆಗಿದೆ. ಅಂದ್ರೆ MBA ಮಾಡ್ತಾ ಇದ್ದೆ, ಸೊ ಮಧ್ಯದಲ್ಲಿ ಬಿಟ್ಬಿಟ್ಟೆ. ಸೊ ನನ್ನ ತಂದೆಯವ್ರು ತೀರ್ಕೊಂಡ್ರು. ಸೊ ಅದಾಗಿದ ತಕ್ಷಣ ನನಗೆ ಮೊದಲಿಂದ ಓದ್ಮೇಲೆ ಗಮನ ಇರಲಿಲ್ಲ, ಬಟ್ ಏನೋ ಓದ್ಬೇಕಲ್ಲ ಅಂತ ಓದ್ತಾ ಇದ್ದೆ. ನಮ್ಮ ತಂದೆಯವ್ರು ಓದ್ಸಕ್ಕೆ ಟ್ರೈ ಮಾಡ್ತಿದ್ದೆ, ಓದ್ತಾ ಇದ್ದೆ. ಸೊ ನನ್ನ ತಂದೆಯವ್ರು ತೀರ್ಕೊಂಡ್ಮೇಲೆ ನಾವು ಎಜುಕೇಶನ್ MBA ಮಾಡ್ತಾ ಇತ್ತು ಅನ್ನೋ ನಿಲ್ಲಿಸಿದೆ. ಸೊ ಅವಾಗ ಫುಲ್ ಫ್ಲೆಜ್ ಹೋಟ್ಲ್ ಬಂದ್ಬಿಟ್ಟೆ. ನಾನು 7ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೋಟ್ಲೆ ಎಲ್ಲ ಅಂತ ಹೇಳ್ಬಿಟ್ಟು ಅನ್ಸಿರೋದು ನಮಗೆ ನನ್ನ ತಂದೆಯವ್ರು ತೀರ್ಕೊಂಡ್ಮೇಲೆ, ಯಾಕಂದ್ರೆ ಜವಾಬ್ದಾರಿ ನಾನು ಪೂರ್ತಿ ತಗೊಂಡಿದ್ದೆ. ಸೊ ಅವಾಗ ಎಜುಕೇಶನ್ ಡಿಸ್ಕಂಟಿನ್ಯೂ ಆಯಿತು. ಸೊ ಈಗ ಇಲ್ಲೇ ಇದೆ ಮನೆ. ಇದೆ ಮನೆ. ಓಕೆ.